ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಶಿವರಾತ್ರಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ನಾವು ಊರಿಗೆ ಹೋಗಿದ್ವಿ. ಊರಿಗೆ ಹೋಗಿ ನಮ್ಮ ಅತ್ತೆ ಎಲ್ಲ ರಂಗೋಲಿ ಹಾಕಿದ್ರು, ಅಂದರೆ ಕಲರ್ ಹಾಕಿಲ್ಲ ಅಂದರೆ ಚೆನ್ನಾಗಿ ಕಾಣಿಸಲ್ಲ ಅಂತ. ಹೋಗಿದ ತಕ್ಷಣ ಸ್ನಾನ ಮಾಡಿಕೊಂಡು ತುಂಬ ಬಿಸಿಲಾಗಿತ್ತಾಗಲೇ 9 ಗಂಟೆ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಬಿಸಿಲು. ಅದಕ್ಕೆ ಬೇಗ ಬೇಗ ಕಲರ್ ಹಾಕ್ಬಿಟ್ಟು ಪೂಜೆ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ನೆಲ್ಲಿಕಾಯಿ ನಮ್ಮ ಮನೆ ಹತ್ರನೇ ಬಿಟ್ಟಿರೋದಿದು. ಫುಲ್ಲು ಹಣ್ಣಾಗಿದೆ, ಚೆನ್ನಾಗಿದೆ. ಇವಾಗ ತಿನ್ನೋಕ್ಕೆಲ್ಲ ಟೇಸ್ಟಿಯಾಗಿ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಉಪ್ಪಿನಕಾಯಿ ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ದಿನ ಬಿಟ್ಟರೆ ಹಣ್ಣಾಗುತ್ತೆ, ಅವಾಗಿನ್ನೂ ಚೆನ್ನಾಗಿರುತ್ತೆ, ಸ್ವೀಟ್ ಆಗಿರುತ್ತೆ. ಸ್ವಲ್ಪ ಉಪ್ಪಿನಕಾಯಿ ಹಾಕ್ತೀವಲ್ಲ ಕಿತ್ಕೊಂಡೋಗಿ, ಸುಮ್ಮನೆ ಅಲ್ಲೇ ಇದ್ದರೆ ವೇಸ್ಟ್ ಆಗೋಗುತ್ತೆ ಅಂತ ಉಪ್ಪಿನಕಾಯಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಉಪ್ಪಿನಕಾಯಿ ಹಾಕಿದ್ರೆ ಆರಾಮಾಗಿ ತಿನ್ಬೋದು. ಒಂದು 3 ತಿಂಗಳು ಉಪ್ಪಿನಕಾಯಿ. ಇದು 3 ತಿಂಗಳಲ್ಲೇ ಇರೋಲ್ಲ ಅನ್ಸುತ್ತೆ, ಇರುತ್ತೆ. ಮಾವಿನಕಾಯಿ ಇದರಲ್ಲಾದರೂ ಜಾಸ್ತಿ. ಎಷ್ಟು ಒತ್ತು ಬಿಟ್ಟಿದೆ ಅಂದರೆ ಅಲ್ಲ ಹಂಗೆ ಕಿತ್ಕೊಂಡು ತಿಂದ್ಬಿಡೋಣ ಅನಿಸುತ್ತೆ. ಆದರೆ ಅದು ಹಣ್ಣು ಅಲ್ವಲ್ಲ, ಹುಳಿ ಇರುತ್ತೆ, ತಿನ್ನೋಕ್ಕಾಗಲ್ಲ ಅಷ್ಟೊಂದು. ನೆಲ್ಲಿಕಾಯಿ ಅಂತ ನಲ್ಲಿ ಹಣ್ಣು ಕಾಯಿನೇ ತಿನ್ನೋಕ್ಕಾಗಲ್ಲ ಅಷ್ಟು. ಇಲ್ಲಿ ಸುಗಂಧರಾಜ ಹೂವು ಕಟ್ತಾ ಇದ್ದಾರೆ. ಹಾರ ಏರಿಸ್ಬಿಟ್ಟು ಇಟ್ಟಿದ್ವಿ. ಇವಾಗ ಪೂಜೆಗೆ ರೆಡಿ ಮಾಡ್ಕೋಬೇಕು. ಹಾರ ಏರಿಸಿದ್ವಲ್ಲ ಸುಗಂಧರಾಜ, ಆ ಹಾರನ ನಾನು ಇಲ್ಲಿ ಕಟ್ತಾ ಇದ್ದೀನಿ. ಫೋಟೋನ ಹೊರಗಡೆ ಇಟ್ಕೊಂಡು ಕಟ್ತಾ ಇದ್ದೀನಿ, ಯಾಕೆಂದರೆ ದೇವ್ರ ಮನೆ ಒಳಗಡೆ ಎಲ್ಲ ಹೋಗಿ ಮಾಡೋಕ್ಕಾಗಲ್ಲ ಅಂತ. ಎಲ್ಲ ರೆಡಿಯಾಗಿದೆ, ಪೂಜೆ ಮಾಡಬೇಕು. ಇವಾಗ ನೈವೇದ್ಯಕ್ಕೆ ರೆಡಿ ಮಾಡಬೇಕು. ಇವಾಗೆಲ್ಲ ಆಯಿತು. ನೈವೇದ್ಯಕ್ಕೆ ಅವಲಕ್ಕಿ ಮಾಡಿದ್ರು, ಸ್ವೀಟ್ ಅವಲಕ್ಕಿ, ಅದನ್ನು ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಶಿವರಾತ್ರಿ ಹಬ್ಬದ ದಿನ ಎಲ್ಲ ಉಪವಾಸ ಇರ್ತಾರೆ, ಒಂದೊತ್ತು ಉಪವಾಸ, ನಾವು ಒಂದೊತ್ತು ಇರೋದು. ಅಂದರೆ ಬೆಳಗ್ಗೆ ಈ ಥರ ಅವಲಕ್ಕಿ ತಿಂದ್ಬಿಡ್ತೀವಿ, ಕಾಫಿ ಟೀ ಏನು ಕುಡ್ತಿರ್ಲಿಲ್ಲ. ಮಧ್ಯಾಹ್ನ ಒಂದು 2 ಗಂಟೆ 3 ಗಂಟೆ ಅಷ್ಟರಲ್ಲಿ ಅಡುಗೆ ಎಲ್ಲ ಮಾಡಿಬಿಟ್ಟು ದೇವ್ರಿಗೆ ಎಡೆ ಇಟ್ಟು ಆಮೇಲೆ ಒಟ್ಟಿಗೆ ಎಲ್ಲರೂ ಉಪವಾಸ ಬಿಟ್ಟು ಇರ್ತಾರೆ. ನಮ್ಮಮ್ಮ ನಮ್ಮ ಕಡೆ ಏನು ಮಾಡ್ತಾರೆ ಅಂದರೆ ಒಂದಿನ ಎಲ್ಲ ಉಪವಾಸ ಇರ್ತೀವಿ ನಾವು. ಉಪವಾಸ ಇದ್ಬಿಟ್ಟು ನೆಕ್ಸ್ಟ್ ಬೆಳಗ್ಗೆ ಉಪವಾಸ ಬಿಡೋದು, ಪೂಜೆ ಎಲ್ಲ ಮಾಡಿ ಆ ಥರ. ಊರಲ್ಲಿ ಒಂದೊತ್ತು ಮಾಡ್ತಾರೆ. ಪೂಜೆ ಎಲ್ಲ ಆಯ್ತು. ಇವಾಗ ಫುಲ್ ಶೂಟ್ ಮಾಡ್ತಾ ಇದ್ದಾರೆ ಮೇಲಿಂದ ಕೆಳಗಡೆ ದೇವ್ರ ಮನೆ. ಎಷ್ಟೊಂದು ಥರದ ಹೂವು ಇರುತ್ತೆ. ಮನೆ ಮುಂದೆ ಗಿಡ ಹಾಕೊಂಡ್ರೆ ಹೂವಿನ ಗಿಡ ಹೂಕೇನು ಬರೋರಲ್ಲ. ಅದಕ್ಕೆ ಲಗ್ಗೆ ಮಾಡಿಕೊಂಡು ಒಂದೊಂದ್ಸರಿ ನಾನು ಇಡೋದು. ನಾನು ಮಲ್ಲಿಗೆ ಹೂವನ್ನು ತೊಗೊಂಡೋಗಿದ್ದೆ, ಅದನ್ನು ಕಳಿಸಿಕ್ಕೆ ಹಾಕ್ಬಿಟ್ಟು ಪೂಜೆ ಆಯಿತು. ಇವಾಗ ದೇವರಲ್ಲೇ ಕುಡಿದು ಅಂತಿದ್ದೀವಿ. ಅದಿನ್ನು ಸ್ವೀಟಾಗಿತ್ತು ದೇವ್ರ ನೋಡಿ. ಇದೆ ಅವಲಕ್ಕಿ. ಒಂದು ಸ್ವಲ್ಪ ಸುಮ್ಮನೆ ಲೈಟಾಗಿ ತಿಂದು ಖಾಲಿ ಹೊಟ್ಟೆಲಿ ಇರಬಾರ್ದಲ್ಲ ಅಂತ ಲೈಟಾಗಿ. ಅದು ನೀನು ಜಾಸ್ತಿ ಹಾಕ್ಕೊಂಡಿದ್ದೀನಿ, ನಾನು ಲೈಟಾಗಿ ತಿಂದು. ಇದು
ಅಷ್ಟೇ ಇದ್ದರೆ ಪೂಜೆ ಮಾಡ್ತೀವಿ ಅಷ್ಟೇ ಇದೆ. ಇದು ತಂದಾಗ ನನ್ನ ಮನೆ ತಂದಾಗ ಎಷ್ಟಿದ್ದು ಇಷ್ಟೇ ಇದ್ದಿದ್ದು ಕೂದಲು ಬಿದ್ದಿದ್ದು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ತಿಂಗಳಿಗೆ ಫುಲ್ಲು ಆರೆಂಜ್ ಮೇಲೆ ಫೈಟಿಂಗ್ ಇದಾ ಕೋಪ ಜಾಸ್ತಿ ಆಗುತ್ತೆ. ಅದಂತೂ ಯಾವಾಗಲೂ ಬುದ್ಧಿದ್ರಲ್ಲೇ ಇರುತ್ತೆ. ಗೆದ್ದು ಬಿಡ್ತಾವಲ್ಲ. ಹೊಡಿತಾ ಇಲ್ಲ, ಸುಮ್ಮನೆ ನಾಚಿಕೆ ಮಾಡ್ತಾ ಇಲ್ಲ. ನೀವು ಹೊಡಿತಾ ಇದ್ದೀವಿ ಅಂತ ಪ್ರಾಣಿಗಳಿಗೆ ಡಿಸ್ಟರ್ಬ್ ಮಾಡಲ್ಲ, ಹೊಡೆದು ಆ ಥರ ಎಲ್ಲ. ಅಯ್ಯೋ 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 ಎನರ್ಜಿ ನಾಟ್ ಏನು ಜಾಸ್ತಿ ಮಾಡಿರಲಿಲ್ಲ. ಪಾಯಸ ಪಾಯಸ ಆಗಿ ರೆಡಿ ಆಗಿ ಗ್ಯಾಸ್ ಮೇಲೆ ನಿಂತ್ಕೊಂಡ್ರೆ ಮಾತ್ರ ಸ್ವಲ್ಪನೇ ಮಾಡಬೇಕು ಅಂತ ಕಮ್ಮಿ ಮಾಡ್ತಿರೋದು. ಇಲ್ಲಿ ಹೆಸರು ಬೇಳೆಗೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮನೇಲಿ ಎಲ್ಲರೂ ಹೆಲ್ಪ್ ಮಾಡ್ಕೊಂಡು ಮಾಡಿದ್ರೆ ಅದು ನಿಜವಾಗ್ಲೂ, ಇಲ್ಲ ಅಂದರೆ ಒಬ್ಬೊಬ್ಬರೇ ಮಾಡ್ಕೊಂಡ್ರೆ ಏನೂ ಆಗಲ್ಲ. ಎಲ್ಲ ಗಂಡಂದಿರು ಎಲ್ಲರೂ ಮಾಡಬೇಕು. ಎಲ್ಲ ಮಾಡಿಕೊಡಿ ಅಂತಲ್ಲ, ಅಟ್ಲೀಸ್ಟ್ ಹೆಂಡತಿಗೆ ಅಮ್ಮನಿಗೆ ಹೆಲ್ಪ್ ಮಾಡಿದ್ರೆ ನಿಜವಾಗ್ಲೂ ಅವ್ರಿಗೂ ಇರ್ತಾರೆ. ಒಬ್ಬರೇ ಮಾಡಬೇಕಂದ್ರೆ ಆಗಲ್ಲ. ಲಾಸ್ಟ್ ಪ್ರೊಸೆಸ್ ಏನಿದೆ ಬೆಲ್ಲದ ಪಾಕ. ಈ ತೊಂಬಿಟ್ಟು ಅವೆಲ್ಲ ನಾನಿನ್ನೂ ಏನು ಕಲ್ತಿಲ್ಲ. ಸದ್ಯ ಊಟ ಮಾಡೋದೆಲ್ಲ ಅಡುಗೆ ಏನು ಬೇಕು ಮತ್ತೆ ಮಾಡ್ತಾಯಿದ್ರು. ಬೆಲ್ಲದ ಪಾಕ ಎಲ್ಲ ರೆಡಿ ಮಾಡಿ ತೊಂಬಿಟ್ಟು ಅದೇನು ಜಾಸ್ತಿ ಮಾಡಲ್ಲ, ಏನು ಮಾಡಿದ್ರೂ ಖರ್ಚಾಗಲ್ಲ. ಸುಮ್ಮನೆ ದೇವ್ರಿಗೋಸ್ಕರ ಮಾಡಿತ್ತು. ಇವಾಗ ಮಧ್ಯಾಹ್ನ ಆಗಿತ್ತು, ಒಂದು 2-3 ಗಂಟೆ. ಎಲ್ಲ ಸ್ವಲ್ಪನೇ ಮಾಡಿದ್ವಿ ನಾವು, ಏನು ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ಎಲ್ಲ ದೇವ್ರ ಮುಂದೆ ಎಡೆ ಇಟ್ಬಿಟ್ಟು ಆಮೇಲೆ ಊಟ ಮಾಡಿದ್ವಿ. ಫಸ್ಟಿಗೆ ಪಾಯಸ ಮಾಡಿದ್ವಿ, ಪಾಯಸ ಹಾಕ್ತಿದ್ದೀನಿ. ನೆಕ್ಸ್ಟು ಹೆಸರು ಬೇಳೆ. ಇದನ್ನೆಲ್ಲ ಎಡೆ ಇಟ್ಟಾದ್ಮೇಲೆ ನಾವೇನು ಮಾಡ್ತೀವಿ ಅಂದರೆ, ನಮ್ಮಮ್ಮನ ಮನೇಲಿ ತಿಂತಾಯಿದ್ವಿ. ಅಂದರೆ ಬೆಳಗ್ಗೆ ಎಡೆ ಇಟ್ಟು ಹಂಗೆ ಊಟ ಮಾಡ್ತಾಯಿದ್ರು. ಉಪವಾಸ ಯಾರು ಇರ್ತಿದ್ರು ಅವರು. ಇವ್ರು ಏನು ಮಾಡ್ತಾರೆ ಅಂದರೆ ಹಸುಗೆ ತೊಗೊಂಡೋಗಿರ್ತಾರೆ ಅಲ್ವಾ. ಅಲ್ಲಿ ಬೆಂಗಳೂರಲ್ಲಿ ಹಸುಗಳು ನಿಜವಾಗ್ಲೂ ಏನೂ ತಿನ್ನಲ್ಲ. ಹಸುಗಳು ಸಿಗೋದು ಇಲ್ಲ, ಏನೂ ತಿನ್ನಲ್ಲ ಹಸುಗಳು. ಅದೇನೇನು ತಿಂದು ಬೆಳೀತಾ ಇರ್ತಾವೆ ನನಗಂತೂ ಗೊತ್ತಿಲ್ಲ. ನಿಜವಾಗ್ಲೂ ಒಂದು ಬಾಳೆಹಣ್ಣು ಕೊಟ್ರು ಅಲ್ಲೇ ಬಿಸಾಕ್ಬಿಟ್ಟು ಹೋಗುತ್ತೆ ಅದು. ಅಷ್ಟು ಪ್ಲಾಸ್ಟಿಕ್ ಕವರ್ ಕೊಟ್ಟರೆ ತಿಂತಾರೆ. ಏನಪ್ಪ ರೋಬೋಟಿಕ್ ಈಗ ನೋಡಿ, ಟೊಮೆಟೊ ಹಪ್ಪಳ, ಅನ್ನ ಸಾಂಬಾರು, ಎಲೆ ಅಡಿಕೆ, ಒಂದು ಹೂವು ಅದು ಇಡಬೇಕು ಎಡೆಗೆ. ಇಷ್ಟೇ ಸಿಂಪಲಾಗಿ ಇಷ್ಟು ಊಟ ಇದ್ದರೆ ಸಾಕು. ಒಬ್ಬಟ್ಟೆಲ್ಲ ನಾವು ಯುಗಾದಿ ಹಬ್ಬಗಳಲ್ಲಿ ಮಾಡ್ತೀವಿ. ಸದ್ಯಕ್ಕೆ ಪಾಯಸ ಅಷ್ಟೆ. ಮತ್ತು ಇನ್ನೊಂದು ಸತಿ ಪೂಜೆ ಮಾಡಿ ಇನ್ನೊಂದು ಕಾಯಿ ಹೊಡೆದ್ಬಿಟ್ಟು ಉಪವಾಸನ ಅಲ್ಲಿಗೆ ಸ್ಟಾಪ್ ಮಾಡಿ ಇವಾಗ ಊಟ ಮಾಡೋದು. ಎಲ್ಲ ಆದಮೇಲೆ ಹಿಂಗೆ ಕಾಣಿಸ್ತಾ ಇದೆ. ಇನ್ನೊಂದ್ಸತಿ ಕಡ್ಡಿ ಹಚ್ಬಿಟ್ಟು ಪೂಜೆ ಮಾಡಿ ಶಿವರಾತ್ರಿ ಹಬ್ಬ ಆಯಿತು. ಮತ್ತು ಸಾಯಂಕಾಲ ಇನ್ನೊಂದ್ಸತಿ ಮಾಡಬೇಕು. ಜಾಗರಣೆ ಎಲ್ಲ ಇರಲ್ಲ ಈಗಿನ ಕಾಲದಲ್ಲಿ, ಯಾರೂ ಇರಲ್ಲ ಅನಿಸುತ್ತೆ. ನಾವು ಇರಲ್ಲ. ಹಬ್ಬ ಒಂದು ಮಾಡ್ತೀವಿ, ಪೂಜೆ ಒಂದು ಮಾಡ್ತೀವಿ ಅಷ್ಟೇ.
ಬೇಳೆ ಸಾಂಬಾರು ಹಾಕೋ. ಬಿಸಿ ಬಿಸಿ. ಇದು ಸುಗಂಧರಾಜ ತೋಟ. ಎಲ್ಲ ವೀಡಿಯೋಸ್ ಮಾಡಿ ತುಂಬ ಬ್ಯುಸಿ ಇರೋದ್ರಿಂದ ಯಾವ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಇನ್ನೊಂದು ಸ್ವಲ್ಪ ದಿನ ಮನೇಲಿ ಇರ್ತೀನಿ, ಆವಾಗ ಕಂಟಿನ್ಯೂಸ್ ಆಗಿ ವೀಡಿಯೋಸು ಎಲ್ಲ ಮಾಡಿ ಅಪ್ಲೋಡ್ ಮಾಡ್ತೀನಿ. ವಾರಕ್ಕೆ 3 ವೀಡಿಯೋ ಫಿಕ್ಸ್. ಇನ್ನೊಂದು ಏನಂದರೆ ನಾವು ಶಿವರಾತ್ರಿ ಹಬ್ಬದ ದಿನ ಹಾವು ನೋಡಿಬಿಟ್ಟೆ ನಾನು. ಫಸ್ಟ್ ಟೈಮ್ ನಾನು ಹಾವು ನೋಡಿದ್ದು. ಅಷ್ಟು ಹತ್ರದಿಂದ ಪಕ್ಕದಲ್ಲೇ ಹೋಯ್ತು. ಇದು ನಾಗರಾವು. ಇವ್ರಿಗೆಲ್ಲ ನೋಡಿ ಅಭ್ಯಾಸ ಆಗಿರುತ್ತೆ. ನಿಜವಾಗ್ಲೂ ನನಗೆ ಸಿಕ್ಕಾಪಟ್ಟೆ ಭಯ ಆಯಿತು. ಡೈಲಿ ಕಾಣಿಸ್ತಾ ಇರ್ತದೆ. ಹಾಂ, ಸುಮ್ಮನೆ ಜರ್ಕೋ ನೋಡೋಕ್ಕೆ. ಆ ಸೌಂಡ್ ಹೆಂಗೆ ಕೇಳಿಸ್ತಾ ಇತ್ತು ಅಂದರೆ ಹಾವು ಹೋಗ್ತಿದ್ದು. ವೀಡಿಯೋ ಮಾಡಿ. ಇದು ನೆಕ್ಸ್ಟ್ ಡೇ ವ್ಲಾಗು. ಸ್ಯಾಟರ್ಡೇ ನಾವು ವಿದುರಾಶ್ವತಕ್ಕೆ ಬಂದಿದ್ವಿ. ಗೌರಿಬಿದನೂರ ಹತ್ರ ಇರೋ ವಿದುರಾಶ್ವತ ದೇವಸ್ಥಾನಕ್ಕೆ. ಇಲ್ಲಿ ತುಂಬ ನಾಗರಿಕಲ್ಗಳು ಗೊತ್ತಿರುತ್ತೆ ಅನಿಸ್ತು ಎಲ್ಲರಿಗೂ. ಹರಕೆ ಮಾಡ್ಕೊಂಡಿರೋರು ನಾವು ನಾಗರಿಕಲ್ನ ಪ್ರತಿಷ್ಠಾಪನೆ ಮಾಡಿಸ್ತೀವಿ ಅಂತ ಎಲ್ಲರೂ ಒಂದೊಂದು ಕಲ್ಲನ್ನ ಅಲ್ಲಿ ಮಾಡಿಸ್ತಾರೆ ನೋಡಿ. ತುಂಬವಾಗಿದೆ ಎಲ್ಲಾನು. ಹರಕೆ ವಿದುರಾಶ್ವತ ಎಲ್ಲರಿಗೂ ಗೊತ್ತಿರುತ್ತೆ. ಎಲ್ಲರಿಗೂ ಏನು ಗೊತ್ತಿರಲ್ಲ. ಗೊತ್ತಿರಲ್ಲ. ಕರ್ನಾಟಕದ ಎಲ್ಲ ಜಾಗನೂ ಎಲ್ಲರಿಗೂ ಗೊತ್ತಿರಲ್ಲ. ಕರ್ನಾಟಕದ ಜಲಿಯನ್ ವಾಲಾಬಾಗ್ ಗೊತ್ತಾ? ಕರ್ನಾಟಕದ ಎಲ್ಲ ಆಗಿದೆ ವಿದುರಾಶ್ವತ. ಇಲ್ಲಿ 15 ಜನ 10 ಜನ ಸತ್ತೋದ್ರು ಬಾವುಟ ಹಾರಿಸ್ತಾರೆ. ಬ್ರಿಟಿಷರು ಸಾಯಿಸಿದ್ರು. ಅದೆಲ್ಲ ಸ್ಮಾರಕ ಎಲ್ಲ ಐತೆ ಒಳಗಡೆ ಪಾರ್ಕಲ್ಲಿ. ಸ್ಯಾಟರ್ಡೇ ಹೋಗಿದ್ರಿಂದ ಜನ ಭಾರತದಲ್ಲಿ ಫಸ್ಟ್ ಜಲಿಯನ್ ವಾಲಾಬಾಗ್ ಆಗಿದ್ದು ಕೋಲ್ಕತ್ತಾ. ಕರ್ನಾಟಕದಲ್ಲಿ ಎಲ್ಲ ಆಗಿದೆ ಅಂದರೆ ವಿದುರಾಶ್ವತ ಫೇಮಸ್. ಇದಕ್ಕೆ ಸತ್ತಿರೋರ್ಗೆಲ್ಲ ಫೋಟೋ ಎಲ್ಲ ಹಾಕಿ ಅವ್ರಿಗೆ
ಎಲ್ಲ ಒಂದೇ ಸಮಾಧಿ ಹೆಸರು ಏನೈತೆ ಮ್ಯೂಸಿಯಂ ಏನೋ ಪಾರ್ಕ್. ಅಲ್ಲೇ ಟಿಫನ್ ಮಾಡ್ಕೊಂಡು ಬಂದ್ವಿ ಹೋಟೆಲಲ್ಲಿ. ಮನೆ ಚಿತ್ರಾನ್ನ ಮಾಡಿದ್ವಿ, ಆದರೂ ಹೋಟೆಲಲ್ಲಿ ತಿನ್ಕೊಂಡು ಬಂದ್ವಿ. ಹೊಟ್ಟೆ ಹಸಿತೈತಲ್ಲ ಅದಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.